ನಿಮಗೆ ಗೊತ್ತಾ, ಒಂದು ಟೈಮ್ ಅಲ್ಲಿ ಇನ್ಫೋಸಿಸ್ ಇದೊಂದೇ ಒಂದು ಐಡಿಯಾನ ಯೂಸ್ ಮಾಡ್ಕೊಂಡು ಎಷ್ಟೋ ಲಕ್ಷಾಂತರ ಐಟಿ ಫ್ರೆಶರ್ಸ್ ಜೀವನನ ಕಾಪಾಡುತ್ತೆ. 1980s ಆ ಟೈಮ್ ಅಲ್ಲಿ ನಮ್ಮ ಇಂಡಿಯನ್ ಐಟಿ ಇಂಡಸ್ಟ್ರಿ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ. ಅವಾಗ NR ನಾರಾಯಣ ಮೂರ್ತಿ ಅವರು ಈ ಐಟಿ ಸೆಕ್ಟರ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ನ ಅಬ್ಸರ್ವ್ ಮಾಡ್ತಾರೆ. ಐಟಿ ಸರ್ವಿಸಸ್ ನ ತಗೊಂತಿದ್ದ ಮೋಸ್ಟ್ ಆಫ್ ದಿ ಕ್ಲೈಂಟ್ ಕಂಪನೀಸ್ ಎಲ್ಲ ಫಾರಿನ್ ಕಂಟ್ರೀಸ್ ಇಂದಾನೆ ಇರ್ತಿದ್ವು. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಕಂಪನೀಸ್ ಗೆ ಎರಡು ಆಪ್ಷನ್ ಇತ್ತು. ಒಂದು, ಎಂಪ್ಲಾಯೀಸ್ ನ ಆನ್ ಸೈಟ್ ಕಳಿಸಬೇಕಿತ್ತು, ಅಥವಾ ಕಂಪ್ಲೀಟ್ ಪ್ರಾಜೆಕ್ಟ್ ನ ಇಲ್ಲೇ ಆಫ್ ಸೈಟ್ ಅಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟ್ ಮಾಡಿಸಬೇಕಿತ್ತು. ಈ ಎರಡು ಆಪ್ಷನ್ ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನಂತ ಅಂದ್ರೆ ಎಂಪ್ಲಾಯೀಸ್ ನ ಆನ್ ಸೈಟ್ ಕಳಿಸೋದು ಸಖತ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂಡ್ ಆಫ್ ಸೈಟ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಪ್ರಾಜೆಕ್ಟ್ಸ್ ಡಿಲೇ ಆಗ್ತಾ ಇರುತ್ತೆ ಅಂಡ್ ಕ್ಲೈಂಟ್ಸ್ ಜೊತೆ ತುಂಬಾ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ಈ ಪ್ರಾಬ್ಲಮ್ ನ ನೋಡ್ತಿದ್ದ ನಾರಾಯಣ ಮೂರ್ತಿ ಅವರು ಈ ಮಾಡೆಲ್ ಸಸ್ಟೈನಬಲ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂತಾರೆ. ಅವಾಗ ಈ ಐಟಿ ಇಂಡಸ್ಟ್ರಿಯಲ್ಲಿ ಒಂದು ಗೇಮ್ ಚೇಂಜಿಂಗ್ ಐಡಿಯಾ ಜೊತೆ ಬರ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ಗ್ಲೋಬಲ್ ಡೆಲಿವರಿ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಸೇಮ್ ಪ್ರಾಜೆಕ್ಟ್ ಮೇಲೆ ಒಂದು ಸಣ್ಣ ಟೀಮ್ ಆನ್ ಸೈಟ್ ಅಲ್ಲಿ ವರ್ಕ್ ಮಾಡುತ್ತೆ ಅಂಡ್ ಅಟ್ ದಿ ಸೇಮ್ ಟೈಮ್ ಒಂದು ದೊಡ್ಡ ಟೀಮ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಈ ಒಂದೇ ಒಂದು ಐಡಿಯಾ ಇಂದ ಎರಡು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕಾಸ್ಟ್ ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ ಅಂಡ್ ಕಮ್ಯುನಿಕೇಶನ್ ಕ್ಲಿಯರ್ ಆಗುತ್ತೆ. ಬೋನಸ್ ಏನಂತ ಅಂದ್ರೆ ಈ ಟೈಮ್ ಡಿಫರೆನ್ಸ್ ನ ಯೂಸ್ ಮಾಡ್ಕೊಂಡು 24/7 ವರ್ಕ್ ಮಾಡಿಸ್ತಾರೆ. ಈ ಸರ್ವಿಸಸ್ ನ ನೋಡಿ ಇನ್ಫೋಸಿಸ್ ಹತ್ರ ತುಂಬಾ ಪ್ರಾಜೆಕ್ಟ್ಸ್ ಹುಡುಕೊಂಡ್ ಬರ್ತವೆ. ಒಂದ್ ಕಡೆ ಪ್ರಾಜೆಕ್ಟ್ ಜಾಸ್ತಿ ಆಗ್ತಿದ್ದಾಗೆ ಇನ್ನೊಂದ್ ಕಡೆ ಹೈರಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಹಿಂಗೆ ಲ್ಯಾಕ್ಸ್ ಆಫ್ ಇಂಡಿಯನ್ ಯೂತ್ ಗೆ ಜಾಬ್ ಸಿಗುತ್ತೆ. ಮೂರ್ತಿ ಅವರು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಟಾಪ್ ಪ್ರಿಯಾರಿಟಿ ಕೊಡ್ತಾರೆ. ಪ್ರತಿಯೊಂದು ಪ್ರಾಜೆಕ್ಟ್ ನ ಆನ್ ಟೈಮ್ ಡೆಲಿವರಿ ಮಾಡ್ತಾರೆ ಅಂಡ್ ಝೀರೋ ಡಿಫೆಕ್ಟ್ ಪಾಲಿಸಿನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಟ್ರಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಶಾರ್ಟ್ ಕಟ್ ಅನ್ನೋದನ್ನ ಪ್ರೂವ್ ಮಾಡ್ತಾರೆ. ಈ ಡಿಸಿಪ್ಲಿನ್ ಇಂದಾನೆ ಇನ್ಫೋಸಿಸ್ ಗ್ಲೋಬಲ್ ಕ್ಲೈಂಟ್ಸ್ ಹತ್ರ ತುಂಬಾನೇ ಟ್ರಸ್ಟ್ ಅರ್ನ್ ಮಾಡ್ತಾರೆ. ಇದೆಲ್ಲಾದ್ರೂ ರಿಸಲ್ಟ್ ಇಂದ ಅಮೆರಿಕಾದ ನಾಸ್ಡಾಕ್ ಅಲ್ಲಿ ಲಿಸ್ಟ್ ಆದ ಇಂಡಿಯಾದ ಮೊದಲ ಐಟಿ ಕಂಪನಿ ಅಂತ ಅನ್ನಿಸ್ಕೊಳ್ಳುತ್ತೆ ಅಂಡ್ ಇವತ್ತಿಗೆ 3 ಲಕ್ಷಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಜೊತೆಗೆ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಐಟಿ ಕಂಪನಿ ಅಂತ ಕೂಡ ಅನ್ಸ್ಕೊಂಡಿದೆ. ಲೆಸನ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸಕ್ಸಸ್ ಅಂದ್ರೆ ಯಾವಾಗ್ಲೂ ಹೊಸ ಟೆಕ್ನಾಲಜಿ ಅಲ್ಲ, ಕೆಲವೊಂದ್ಸಲ ರೈಟ್ ಸಿಸ್ಟಮ್ ಪ್ಲಸ್ ರೈಟ್ ಥಿಂಕಿಂಗ್ ಇದ್ರೆ ಸಾಕು. ಒಂದೇ ಒಂದು ಸ್ಮಾರ್ಟ್ ಐಡಿಯಾ ಎಷ್ಟೋ ಲಕ್ಷಾಂತರ ಜನರ ಜೀವನನ ಚೇಂಜ್ ಮಾಡಬಹುದು. ಇದು ಡೇ 20 ಆಫ್ ಸ್ಟೋರಿ ಬಿಹೈಂಡ್ ನಮ್ಮ ಇಂಡಿಯನ್ ಬ್ರಾಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ನೆಕ್ಸ್ಟ್ ಯಾವ ಬ್ರಾಂಡ್ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೆ ಮಾರ್ಕಿ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.